ಮೈಸೂರಿನಲ್ಲಿ ಮಳೆಯೋ ಮಳೆ JK ಗ್ರೌಂಡಿನಲ್ಲಿ 9ನೇ ಸ್ಟಾಲ್ನಲ್ಲಿ ಪಟಾಕಿಯ ಒಂದು ಅದ್ದೂರಿ ವ್ಯಾಪಾರ. ಸರ್ ನಮಸ್ತೆ, ಶರತ್ ಸರ್ಗೆ. ನಮಸ್ತೆ ಸರ್. ಇವಾಗ ನೀವು ಪಟಾಕಿ ಸ್ಟಾಲ್ ಇಟ್ಟಿದ್ದೀರಿ 9ನೇ ಸ್ಟಾಲ್ ಆಗಿ JK ಗ್ರೌಂಡಲ್ಲಿ. ಮಳೆ ಬೇರೆ ಬರ್ತಾ ಇದೆ, ಇನ್ನೂ 10 ಡೇಸ್ ಮಳೆ ಇರುತ್ತೆ ಅನ್ನೋ ಮುನ್ಸೂಚನೆ ಇದೆ. ಆದರೂ ವ್ಯಾಪಾರಕ್ಕೆ ತೊಂದರೆ ಇಲ್ಲ, ಜನ ಎಲ್ಲ ಬರ್ತಾ ಇದ್ದಾರೆ, ಸಂತೋಷದಿಂದ ತೊಗೋತಾ ಇದ್ದಾರೆ. ಇದ್ರ ಬಗ್ಗೆ ತಾವೇನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್? ಸರ್, ಮಳೆ ನಮಗೇನು ನಿನ್ನೆ ಮತ್ತು ಇವತ್ತು ಮಳೆ ಬಂದಿದೆ, ಜನದ್ದು ಬರೋರು ಪ್ರಮಾಣ ಕಡಿಮೆ ಆಗಿದೆ. ನೋಡಿ, ಇವತ್ತು ಹಬ್ಬದ ದಿನ ಜನ ಇರಬೇಕಿತ್ತು ಮಾರ್ಕೆಟಲ್ಲಿ. ಹೌದು, ಮಳೆ ಬಂದಿರೋದ್ರಿಂದ ಜನ ಬರ್ತಾ ಇಲ್ಲ ಸರ್. ನಮ್ಮ ಮಳೆಯಿಂದ ಸಮಸ್ಯೆ ಆಗಿದೆ. ನಮಗೆ ನಿನ್ನೆನೂ ಮಳೆ ಸಮಸ್ಯೆ ಆಯಿತು, ಇವತ್ತು ಬೆಳಗ್ಗೆಯಿಂದನೂ ಕೂಡ ಮಳೆ ಬರ್ತಾನೇ ಇದೆ. ವ್ಯಾಪಾರದ ಟೈಮಲ್ಲಿ ನಮಗೆ ಹಬ್ಬದ ದಿನ ವ್ಯಾಪಾರದ ಟೈಮಲ್ಲಿ ಮಳೆ ಬಂದರೆ ಜನ ಬರೋಲ್ಲ ಸರ್, ಹೊರಗಡೆ ಬರೋಲ್ಲ, ವ್ಯಾಪಾರ ಆಗಲ್ಲ. ಸೊ ನಮಗೆ ಇವತ್ತು ಸ್ವಲ್ಪ ಲಾಸ್ ಆಗಿದೆ ಸರ್. ಸರ್, ಈ ಲಾಸ್ನ ತಾವು ಈ ಗಮನಕ್ಕೆ ತಂದು ಇನ್ನೊಂದು ದಿನ ಏನಾರು ಎಕ್ಸ್ಟೆಂಡ್ ಮಾಡೋಕ್ಕೆ ತಾವು ಅವಕಾಶ ಕೇಳ್ತೀರಾ? ಅದು ಈಗ ನಾವು ಅಸೋಸಿಯೇಷನಲ್ಲಿ ಚರ್ಚೆ ಮಾಡಿ ಹೌದು ಅದನ್ನು ಮಾಡಬೇಕು. ಬಟ್ ಎಕ್ಸ್ಟೆನ್ಷನ್ ಕೊಡ್ತಾರೋ ಏನೋ ಗೊತ್ತಿಲ್ಲ, ನೋಡ್ಬೇಕು. ಈಗ ಆಲ್ರೆಡಿ ನಾವು ಏನೇನು ಫೀಸ್ಗಳು ಕಟ್ಟಬೇಕು, ಬಾಡಿಗೆ ದುಡ್ಡು, ಲೈಸೆನ್ಸ್ ಫೀಸು ಎಲ್ಲನೂ ಕೊಟ್ಬಿಟ್ಟಿದ್ದೀವಿ. ಇನ್ನು 1 ದಿನ 2 ದಿನ ಎಕ್ಸ್ಟೆಂಡ್ ಮಾಡ್ತಂದ್ರೆ ನಮಗೂ ಶೆಡ್ ಬಾಡಿಗೆ, ಲೈಟಿಂಗು ಗೀಟಿಂಗ್ ಎಲ್ಲ ಮತ್ತೆ ಖರ್ಚು ಬೀಳ್ತದೆ. ನೋಡೋಣ, ನಮ್ಮ ಅಸೋಸಿಯೇಷನಲ್ಲಿ ನಾವು ಚರ್ಚೆ ಮಾಡಿ ಏನು ಡಿಸೈಡ್ ತೊಗೋಬೇಕು ತೊಗೋತೀವಿ ಸರ್. ಇವಾಗ ಪಟಾಕಿ ಹೊಡೆಯೋಕ್ಕೆ ನಿಜವಾಗ್ಲೂ ಮಳೆ ಇದ್ದರೆ ತೊಂದರೆನೇ. ಇಂಥ ಸನ್ನಿವೇಶದಲ್ಲಿ ನಿಮಗೂ ಲಾಸ್ ಆಗುತ್ತೆ. ಅದನ್ನ ಗಮನಕ್ಕೆ ತಂದು 2 ದಿನ ಎಕ್ಸ್ಟೆಂಡ್ ಮಾಡಿಕೊಂಡ್ರೆ ಒಳ್ಳೇದಲ್ವಾ ಸರ್? ಜನನೂ ಕೇಳ್ಕೊತಾ ಇದ್ದಾರೆ. ಹೌದು ಸರ್, ನೋಡೋಣ ಸರ್. ನಾವು ಅಸೋಸಿಯೇಷನ್ನಲ್ಲಿ ನಮ್ಮ ಪಟಾಕಿ ವರ್ತಕರ ಸಂಘ ಇದೆ, ನಾವು ಅದನ್ನು ಮಾತಾಡಿ ಸಂಬಂಧಪಟ್ಟಂಥ ಜಿಲ್ಲಾಡಳಿತಕ್ಕೆ, ಪೊಲೀಸ್ ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡಿಕೊಂಡು ಏನಾದರೂ 1-2 ದಿನ ಎಕ್ಸ್ಟೆನ್ಷನ್ ಮಾಡ್ಕೊಂಡು ಕೇಳ್ಕೊತೀವಿ. ಅವಕಾಶ ಮಾಡಿಕೊಟ್ರೆ ಅನುಕೂಲ. ಓಕೆ, ಥ್ಯಾಂಕ್ ಯು ಸರ್. ಲಾಸ್ ಆಗ್ಬಿಡ್ತೀವಿ ಸರ್. ನಿಜ ಸರ್, ಖಂಡಿತ ಅವಕಾಶ ಮಾಡಿಕೊಡ್ಲಿ ಅಂತ ನಮ್ಮ ಭಾವನೆ ಇದೆ ಸರ್. ಥ್ಯಾಂಕ್ ಯು. ಇದು